ವೆಲ್ಕಮ್ ಟು ಮೂವಿ ಟ್ರೆಸರ್. ಅಲ್ಲ ಗೈಸ್, ಕಳ್ಳತನದ ಮೇಲೆ ಮಾಡಿರ್ತಕ್ಕಂಥ 5 ಸಿನಿಮಾಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗಲೇ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಟನ್ ಅಂತ ಒತ್ತಿರಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಲಿಸ್ಟಲ್ಲಿ ಮೊದಲ ಸಿನಿಮಾ ಸ್ಪೆಷಲ್ 26, 2013ನಲ್ಲಿ ಬಂದ ಬಾಲಿವುಡ್ ಸಿನಿಮಾ. ಇದರ IMDb ರೇಟಿಂಗ್ 8/10 ಮತ್ತು 88% ಗೂಗಲ್ ಯೂಸರ್ಸ್ ಈ ಸಿನಿಮಾವನ್ನು ಲೈಕ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿ ಅಕ್ಷಯ್ ಕುಮಾರ್ ಅವರು ಕಾಣಿಸ್ಕೊಳ್ತಾರೆ. ಸಿನಿಮಾದಲ್ಲಿ ಒಂದು ಗ್ಯಾಂಗ್ ಫೇಕ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಪೊಲಿಟಿಷಿಯನ್ ಮನೆಯಲ್ಲಿರತಕ್ಕಂಥ ಬ್ಲಾಕ್ ಮನಿಗಳನ್ನ ಕದೀತಾ ಇರ್ತಾರೆ. ಮುಂದೆ ಅವರು ದೊಡ್ಡ ಪ್ಲಾನ್ ಅನ್ನ ಮಾಡ್ತಾರೆ. ಸೊ ಆ ಪ್ಲಾನ್ ಏನು, ಆ ಸಕ್ಸಸ್ ಆಗುತ್ತಾ ಇಲ್ವಾ, ಇವ್ರನ್ನ ತಡೆಯೋದು ಯಾರು ಅನ್ನೋದನ್ನ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಈ ಸಿನಿಮಾ ಯೂಟ್ಯೂಬ್ ಮತ್ತೆ ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ, ಖಂಡಿತ ನೋಡಿ. ಆಫ್ಟರ್ ಸಿನಿಮಾ ಚಕ್ರ. ಇದು 2021 ಅಲ್ಲಿ ಬಂದಂತಹ ತಮಿಳ್ ಚಿತ್ರ. ಇದರ IMDb ರೇಟಿಂಗ್ 7/10 ಮತ್ತು 92% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಈ ಸಿನಿಮಾದ ಕಥೆ ಏನಪ್ಪಾ ಅಂತ ಅಂದ್ರೆ, ಇಂಡಿಪೆಂಡೆನ್ಸ್ ಡೇ ದಿನ ಸಿಟಿಯ ಮನೆಗಳಲ್ಲಿ ಕಳ್ಳತನ ಆಗ್ತಾ ಇರುತ್ತೆ. ಸೊ ಈ ಕಳ್ಳತನ ಯಾರು ಮಾಡ್ತಾ ಇರ್ತಾರೆ, ಪೊಲೀಸರು ಅವ್ರನ್ನ ಹಿಡಿತಾರ ಇಲ್ವಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ. ಸೊ ಈ ಸಿನಿಮಾ ನಿಮ್ಮನ್ನ ಕೊನೆಯವರೆಗೂ ಹಿಡಿದು ಕೂರಿಸುತ್ತೆ, ಎಲ್ಲೂ ಕೂಡ ಬೋರ್ ಆಗಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ. ಅಂಡ್ ಈ ಸಿನಿಮಾ G5 ಆಪ್ ಅಲ್ಲಿ ಕನ್ನಡ ಡಬ್ ವರ್ಷನ್ ಕೂಡ ಇದೆ, ಖಂಡಿತ ಮಿಸ್ ಮಾಡ್ಕೋಬೇಡಿ, ಈಗಲೇ ನೋಡಿ. ಇನ್ನು ಟಾಪ್ 3 ಫ್ಲಫ್ ಮಾಸ್ಟರ್. ಇದು 2018 ನಲ್ಲಿ ಬಂದ ತೆಲುಗು ಸಿನಿಮಾ. ಇದರ IMDb ರೇಟಿಂಗ್ 6.3/10, 68% ಗೂಗಲ್ ಯೂಸರ್ಸ್ ಈ ಸಿನಿಮಾವನ್ನ ಲೈಕ್ ಮಾಡಿದ್ದಾರೆ. ಈ ಸಿನಿಮಾದ ಕಥೆ ಏನಪ್ಪಾ ಅಂತ ಅಂದ್ರೆ, ಈ ಸಿನಿಮಾದ ಹೀರೋ ಜನರಿಗೆ ಹೊಸ ಸ್ಕೀಮ್ಗಳನ್ನ ತೋರಿಸಿ ಅವರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇರ್ತಾನೆ. ಬೇರೆ ಬೇರೆ ಸಿಟಿಗೆ ಹೋಗಿ ಬೇರೆ ಜನಗಳಿಗೆ ಇದೇ ತರ ಮೋಸ ಮಾಡ್ತಾ ಇರ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಮುಂದೆ ಒಂದು ದೊಡ್ಡ ಪ್ರಾಬ್ಲಮ್ಗೆ ಸಿಗಾಕೊಳ್ತಾನೆ. ಸೊ ಆ ಪ್ರಾಬ್ಲಮ್ ಏನು, ಯಾವ ತರ ಈ ಪ್ರಾಬ್ಲಮ್ ಸಿಗಾಕೊಳ್ತಾನೆ, ಆ ಪ್ರಾಬ್ಲಮ್ ಇಂದ ಹೊರಗೆ ಬರ್ತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ. ಸೊ ಸಿನಿಮಾ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ. ವಿಡಿಯೋ ಮತ್ತು ಸೋನಿ ಲೆವೆಲ್ ಈ ಸಿನಿಮಾ ಇದೆ, ಖಂಡಿತ ನೋಡಿ. ನಂಬರ್ 4 ಗೋರಿಲ್ಲಾ. ಇದು 2019 ನಲ್ಲಿ ಬಂದ ತಮಿಳ್ ಭಾಷೆಯ ಸಿನಿಮಾ. ಇದರ IMDb ರೇಟಿಂಗ್ 4.4/10 ಮತ್ತು 83% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಈ ಸಿನಿಮಾದ ಕಥೆ ಏನಪ್ಪಾ ಅಂದ್ರೆ, 4 ಜನ ಸ್ನೇಹಿತರು ಸೇರಿ ಒಂದು ಗೋರಿಲ್ಲನ ಇಟ್ಕೊಂಡು ಒಂದು ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇವ್ರು ಮಾಡಿರ್ತಕ್ಕಂಥ ಪ್ಲಾನ್ ಫ್ಲಾಪ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿರ್ತಕ್ಕಂಥ ಪ್ಲಾನ್ ಹೇಗ್ ಫೇಲ್ ಆಯ್ತು, ಯಾವ ತರ ಫೇಲ್ ಆದ್ಮೇಲೆ ಅವ್ರು ಬಂದ ಕಷ್ಟಗಳೇನು, ಯಾವ ತರ ಅದರಿಂದ ಪಾರಾದ್ರು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಒನ್ ಟೈಮ್ ವಾಚಬಲ್ ಸಿನಿಮಾ. ಈ ಸಿನಿಮಾ ನೀವೇನಾದ್ರೂ ನೋಡಿಲ್ಲ ಅಂತ ಅಂದ್ರೆ ಖಂಡಿತ ನೋಡಿ. ಈ ಸಿನಿಮಾದಲ್ಲಿ ರಾಬಿರ್ ಜೊತೆ ಕಾಮಿಡಿ ಕೂಡ ಇದ್ದು ಎಂಟರ್ಟೈನ್ಮೆಂಟ್ ಆಗಿದೆ. ಈ ಸಿನಿಮಾ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ, ಖಂಡಿತ ನೋಡಿ. ಇನ್ನು ಟಾಪ್ 5 ಬರ್ತಕ್ಕಂಥ ಸಿನಿಮಾ ಅಸುರಗುರು. ಇದು 2020 ಇಲ್ಲಿ ಬಂದಂತಹ ತಮಿಳ್ ಭಾಷೆಯ ಚಿತ್ರ. ಇದರ IMDb ರೇಟಿಂಗ್ 3.2/10 ಹಾಗೂ 57% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಈ ಸಿನಿಮಾದ ಕಥೆ ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿರುವ ಒಬ್ಬ ಐಟಕ್ ಕಳ್ಳ ತನ್ನ ಸ್ಕಿಲ್ಸ್ ನನ್ನ ಯೂಸ್ ಮಾಡ್ಕೊಂಡು ದೊಡ್ಡ ಕಳ್ಳತನಗಳನ್ನ ಮಾಡ್ತಾ ಇರ್ತಾನೆ. ಇವನ ಹಿಂದೆ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಬೀಳ್ತಾನೆ. ಸೊ ಮುಂದೆ ಏನಾಗುತ್ತೆ, ಯಾಕೆ ಈ ತರ ಕಳ್ಳತನ ಮಾಡ್ತಿರ್ತಾನೆ, ಇವನ್ ಸಿಗೇ ಬೀಳ್ತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ. ಒನ್ ಟೈಮ್ ವಾಚಬಲ್ ಸಿನಿಮಾ, ನೋಡಿಲ್ಲ ಅಂತಂದ್ರೆ ನೋಡಿ. ಇದಾಗಿತ್ತು ಇವತ್ತಿನ ಸಿನಿಮಾಗಳು. ಈ ಲಿಸ್ಟ್ ಇರ್ತಕ್ಕಂಥ ಸಿನಿಮಾಗಳು ಯಾವ್ಯಾವ ನೋಡಿದ್ರೆ, ಯಾವ್ಯಾವ ಸಿನಿಮಾ ನೋಡಿಲ್ಲ ಅಂತಕ್ಕಂಥದ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.